ಇಂದಿನ ಈ ಒಂದು ಔಚಿತ್ಯಪೂರ್ಣವಾದಂತಹ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂತಹ ಸೂರಜ್ PU ಕಾಲೇಜಿನ ಮತ್ತು ಈ ಸಂಸ್ಥೆಯ ಮುಖ್ಯಸ್ಥರು ಅಧ್ಯಕ್ಷರು ಆಗಿರತಕ್ಕಂತಹ ಮಂಜುನಾಥ್ ರೇವಣ್ಕರ್ ಅವರೇ, ಇಂದಿನ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗಿರುವವರು ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಸಚಿವರಾಗಿರತಕ್ಕಂತಹ ರಾಜು ಮೊಗವೀರರು, ಮಂಗಳೂರು ವಿಶ್ವವಿದ್ಯಾನಿಲಯದ ಘನತೆ ಗೌರವವನ್ನು ಎತ್ತಿ ಹಿಡಿದಂತಹ ಓರ್ವ ಶಿಸ್ತುಬದ್ಧ ಅಧಿಕಾರಿ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾ ಉಂಟು. ಅವರ ಉಪಸ್ಥಿತಿ ಈ ಸಂಸ್ಥೆಗೆ ತುಂಬ ಗೌರವ ತಂದುಕೊಟ್ಟಿದೆ. ಈ ಕಾರ್ಯಕ್ರಮದಲ್ಲಿ ದೀಪ ಬೆಳಗಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದವರು ಪದವಿ ಪೂರ್ವ ಈ ಇಲಾಖೆಯ ಉಪನಿರ್ದೇಶಕರು, ಮೂಲತಃ ಮೈಸೂರಿನವರಾಗಿರ್ತಕ್ಕಂಥ H ರಾಜೇಶ್ವರಿಯವರು. ಈ ಒಂದು ಇಲಾಖೆಯಲ್ಲಿ ಒಂದು ಒಳ್ಳೆಯ ಚಟುವಟಿಕೆಗಳನ್ನು ನಡೆಸ್ತಾ ಇರುವವರು ಮಾತ್ರವಲ್ಲದೆ ಎಲ್ಲ ವಿದ್ಯಾಸಂಸ್ಥೆಗಳೊಂದಿಗೆ ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಂಡವರು H ರಾಜೇಶ್ವರಿಯವರು. ಅದೇ ರೀತಿಯಲ್ಲಿ ಈ ಬಂಟ್ವಾಳ ತಾಲೂಕಿನ ಬ್ಲಾಕ್ ಎಜುಕೇಷನ್ ಆಫೀಸರ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಮಂಜುನಾಥರವರು ಕೂಡ ಮೈಸೂರಿನವರು. ಬಹಳ ಚುರುಕಿನ ವ್ಯಕ್ತಿ. ಎಲ್ಲ ವಿದ್ಯಾಸಂಸ್ಥೆಗಳ ಕಾರ್ಯಕ್ರಮಗಳಲ್ಲಿ ಮತ್ತು ಎಲ್ಲ ಅಧ್ಯಾಪಕ ಮಿತ್ರರೊಂದಿಗೆ ಬಹಳ ಒಳ್ಳೆಯ ರೀತಿಯ ಸಂಬಂಧವನ್ನು ಇಟ್ಟುಕೊಂಡವರು ಮತ್ತು ಒಳ್ಳೆಯ ಕೆಲಸ ಮಾಡ್ತಾ ಇರುವಂಥ ಮಂಜುನಾಥರವರು ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿದ್ದಾರೆ. ಈ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರಾಗಿರ್ತಕ್ಕಂಥ ರಕ್ಷಿತ್ ಕುಲಾಲ್ರವರು ಕೂಡ ವೇದಿಕೆಯಲ್ಲಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂತಹ ಎಲ್ಲ ಹಳೆ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿನಿಯರೇ ಹಾಗೂ ಮಾಧ್ಯಮ ಮಿತ್ರರೇ, ವಿಶೇಷವಾಗಿ ಉದಯವಾಣಿ ಪತ್ರಿಕೆಯ ಪತ್ರಕರ್ತರಾಗಿರತಕ್ಕಂಥ ವಸತ್ ಕೊಣಾಜಿಯವರೇ ಮತ್ತು ಇತರ ಎಲ್ಲ ಪತ್ರಿಕಾ ಮಾಧ್ಯಮದವರೇ, ನಾವು ಒಂದು ಒಳ್ಳೆಯ ಒಂದು ಕಾರ್ಯಕ್ರಮದಲ್ಲಿ ಈಗ ಇಲ್ಲಿ ಸೇರಿಕೊಂಡಿದ್ದೇವೆ. ಇದು ಪ್ರಾರಂಭೋತ್ಸವ. ಮೊನ್ನೆ ತಾನೇ ಇಲಾಖೆ ವತಿಯಿಂದ ಪ್ರಾರಂಭೋತ್ಸವ ಎಲ್ಲ ಆಗಿದೆ. ಆದರೆ ಈಗ ಜ್ಞಾನಾಗಮನ ವಿಕಾಸ ಅಂತ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಈ ಜ್ಞಾನ ಆಗಮನ ಮತ್ತು ವಿಕಾಸ, ವಿದ್ಯೆಯ ಒಂದು ಜ್ಞಾನ ಅಂದರೆ ವಿದ್ಯೆ. ಈ ವಿದ್ಯೆಯಲ್ಲಿ ಮುಖ್ಯವಾಗಿ ಅದನ್ನು ನಾವು ಸಂತೋಷವಾಗಿ ಸ್ವೀಕಾರ ಮಾಡುವುದರ ಮೂಲಕ ವರ್ಷಪೂರ್ತಿ ಈ ಒಂದು ವಿದ್ಯಾರ್ಜನೆ ಏನಿದೆ ಅದನ್ನು ವಿಕಸಿಸ್ತಾ ಹೋಗುವಂಥದ್ದು ಮತ್ತು ಒಂದು ಒಳ್ಳೆಯ ಒಂದು ವಿದ್ಯೆಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳನ್ನು ಇನ್ನೂ ಅನೇಕ ಕಾರ್ಯಕ್ರಮ ನಡೆಸಿಕೊಂಡು ಹೋಗುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಇಲ್ಲಿ ಯಾಕೆ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಒಂದು ರೀತಿಯ ಪ್ರೇರಣೆ ಅನ್ನುವಂಥದ್ದು. ಮುಖ್ಯವಾಗಿ ನಮಗೆಲ್ಲರಿಗೂ ಕೂಡ ಗೊತ್ತಿರಬೇಕಾದಂಥ ಒಂದು ವಿಚಾರ, ಮಕ್ಕಳೆಲ್ಲ ಇಲ್ಲಿ ಕೂತಿದ್ದೀರಿ. ಈಗಿನ ಮಕ್ಕಳಿಗೆ ಎಂಥದ್ದು ಅಂತಂದರೆ ಯಾವುದೇ ಒಂದು ವಿಷಯವನ್ನು ಅದನ್ನು ಗಂಭೀರವಾಗಿ ತಗೊಳ್ಳುವಂತಹ ಅಭ್ಯಾಸ ಬಹಳ ಕಡಿಮೆ. ಇಲ್ಲಿ ಇದ್ದಲ್ಲ, ಎಲ್ಲ ಕಡೆಯಲ್ಲಿ ಕೂಡ ಹಾಗೆ. ನಾವು ಯಾವಾಗಲೂ ಒಂದು ವೇದಿಕೆಯಲ್ಲಿ ಮಾತನಾಡ್ತಾ ಇರತಕ್ಕಂಥ ಗಣ್ಯ ವ್ಯಕ್ತಿಗಳು ಯಾರಿದ್ದಾರೆ, ಅವರು ಏನು ಮಾತಾಡ್ತಾರೆ ಅದರಲ್ಲೊಂದು ಎರಡನ್ನಾದರೂ ಕೂಡ, ಒಂದಷ್ಟನ್ನಾದರೂ ಕೂಡ ನಾವು ಸ್ವೀಕಾರ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅದನ್ನು ಉಪಯೋಗ ಮಾಡಿಕೊಳ್ಳಬೇಕಾದದ್ದು ಬಹಳ ಅಗತ್ಯದ ಕೆಲಸವಾಗಿದೆ. ಆ ಒಂದು ದೃಷ್ಟಿಯಿಂದ ನೋಡಿದರೆ ಮೊದಲು ನೀವು ನೆನಪಿಟ್ಕೊಳ್ಬೇಕಾದಂಥ ಒಂದು ವಿಚಾರ ಎಂತಂದರೆ, ಈ ವಿದ್ಯೆಯನ್ನು ಅಮೂಲ್ಯ ಸಂಪತ್ತೆಂದು ಪರಿಗಣಿಸಿದವರು ಭಾರತೀಯರು. ನೆನಪಿಟ್ಟುಕೊಳ್ಳಿ, ವಿದ್ಯೆಯನ್ನು ಅಮೂಲ್ಯ ಸಂಪತ್ತೆಂದು ಪರಿಗಣಿಸಿದವರು ಭಾರತೀಯರು. ಆದ್ದರಿಂದಲೇ ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ ಎನ್ನುವಂತಹ ಮಾತು ಈ ಮಣ್ಣಿನಲ್ಲಿಯೇ, ಈ ಭೂಮಿಯಲ್ಲೇ ಹುಟ್ಟಿಕೊಂಡಿದೆ. ವಿದ್ಯೆ ಎನ್ನುವಂಥದ್ದು ಮನುಷ್ಯನನ್ನು ಪಶುತ್ವದಿಂದ ಮಾನವತ್ವಕ್ಕೆ, ಮಾನವತ್ವದಿಂದ ದೇವತ್ವಕ್ಕೆ ಒಯ್ಯುವಂತಹ ಒಂದು ವಿಶೇಷವಾದಂಥ ಶಕ್ತಿಯನ್ನು ಹೊಂದಿದೆ. ಆದ ಕಾರಣ ನೀವು ಮೊದಲಾಗಿ ವಿದ್ಯೆಯನ್ನು ಪ್ರೀತಿಸಿ, ವಿದ್ಯೆಯನ್ನು ಆಸಕ್ತಿಯಿಂದ ಕಲಿತಕ್ಕಂಥದ್ದನ್ನು ಮಾಡಿ. ಅದೇ ರೀತಿಯಲ್ಲಿ ವಿದ್ಯೆಯ ಬಗ್ಗೆ ನಿಮಗೆ ಅಭಿಮಾನ ಇರಲಿ. ಇಲ್ಲೆಲ್ಲ ವೇದಿಕೆಯಲ್ಲಿ ಇರುವವರು ಇರ್ಬೋದು ಮತ್ತು ಈ ಸಮಾಜದಲ್ಲಿ ಎಲ್ಲ ಸಾಧಕರು ಗಣ್ಯರು ಇದ್ದಾರೆ ಅಂತಾದರೆ ಅದು ಅವರು ಪಡೆದುಕೊಂಡಂತಹ ವಿದ್ಯೆಯಿಂದಾಗಿ ಎನ್ನುವಂತಹ ಒಂದು ಮನವರಿಕೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿ ಕೂಡ ಪ್ರಥಮವಾಗಿ ಇರಬೇಕು. ಅದು ಇಲ್ಲದಿದ್ದರೆ ನಿಮಗೆ ಎಷ್ಟೇ ವಿದ್ಯೆ ಕಲಿತರೂ ಕೂಡ ಆ ವಿದ್ಯೆ ನಿಮ್ಮನ್ನು ಹಿಡಿಯುವುದಿಲ್ಲ. ಆದ ಕಾರಣ ವಿದ್ಯೆ ನಿಮ್ಮನ್ನು ಹಿಡಿಬೇಕು ಅಂತಾಗಿದ್ದರೆ ನೀವು ವಿದ್ಯೆಯ ಮೇಲೆ ನಿಮಗೆ ಪ್ರೀತಿ ಇರಲಿ, ವಿದ್ಯೆಯಲ್ಲಿ ನಿಮಗೆ ಆಸಕ್ತಿ ಇರಲಿ, ವಿದ್ಯೆಯಲ್ಲಿ ನಿಮಗೆ ಅಭಿಮಾನ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ನಿಮಗೆ ಒಂದು ಸೂಕ್ಷ್ಮವಾದಂಥ ವಿಚಾರವನ್ನು ತಿಳಿ ಹೇಳುತ್ತಾ ಇದ್ದೇನೆ. ಇನ್ನು ಈ ರೀತಿಯ ಒಂದು ಆಸಕ್ತಿ ಮೂಡಿ ಬಂದಿದ್ದರಿಂದಲೇ ಮಂಜುನಾಥ್ ರೇವಣ್ಕರ್ ಅವರಿಲ್ಲಿದ್ದಾರೆ. ಅವರು
ಜನ್ಮತಃ ಓರ್ವ ಉದ್ಯಮಿ ಅವರು ಒಂದು ವ್ಯಾಪಾರಸ್ಥ ಕುಟುಂಬದಲ್ಲಿ ಹುಟ್ಟಿ ಬೆಳೆದವರು. ಆದರೆ ಅವರಲ್ಲಿ ವಿದ್ಯೆಯ ಬಗ್ಗೆ ಪ್ರೀತಿ ಇದೆ, ಅವರಲ್ಲಿ ವಿದ್ಯೆಯ ಬಗ್ಗೆ ಅಭಿಮಾನ ಇದೆ, ಅವರಲ್ಲಿ ವಿದ್ಯೆಯ ಬಗ್ಗೆ ಆಸಕ್ತಿ ಇದೆ. ವಿದ್ಯಾಪ್ರೇಮಿ ಅಂತ ಹೇಳಿದ್ರು ಖಂಡಿತ ತಪ್ಪಾಗಲಿಕ್ಕಿಲ್ಲ. ಓರ್ವ ಸಾಹಿತ್ಯ ಪ್ರೇಮಿ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಅವರ ಕನಸು ಏನು ಅಂತ ಹೇಳಿದರೆ, ಈ ರೀತಿಯ ಗ್ರಾಮೀಣ ಪ್ರದೇಶದಲ್ಲಿ ಏನಾದರೂ ಒಂದು ವಿದ್ಯಾಸಂಸ್ಥೆಯನ್ನು ಕಟ್ಟಿ ಗ್ರಾಮೀಣ ಮಕ್ಕಳಿಗೆ ಕೊಡಬೇಕು, ವಿದ್ಯೆಯನ್ನು ಕೊಡಬೇಕು. ಅವರ ಮುಂದಿನ ಭವಿಷ್ಯ, ಅವರ ಬದುಕು ಏನಾಗಬೇಕು ಅಂತಂದರೆ ಬೆಳಗಬೇಕು ಎನ್ನುವಂತಹ ಒಂದು ಒಳ್ಳೆಯ ಏನು ಸತ್ಯ ಇದೆ, ಅದು ಅವರ ಮನಸ್ಸಿನ ಹಿಂದೆ ಇದೆ. ಅದಕ್ಕೋಸ್ಕರವೇ ಅವರು 1 ಕೋಟಿ 18 ವರ್ಷಗಳ ಹಿಂದೆ 1 ಕೋಟಿ ಹಣವನ್ನು ಇಲ್ಲಿ ವಿನಿಯೋಗಿಸಿ ಇಲ್ಲಿ ಒಂದು ವಿದ್ಯಾಸಂಸ್ಥೆಯನ್ನು ಕಟ್ಟಿದ್ದಾರೆ. ವಿದ್ಯಾಸಂಸ್ಥೆಯನ್ನು ಕಟ್ಟಿದ್ದು ಮಾತ್ರ ಅಲ್ಲ, ಈ ವಿದ್ಯಾಸಂಸ್ಥೆಗೆ ಬೇಕಾದಂಥ ಎಲ್ಲ ಸೌಲಭ್ಯಗಳು, ಏನು ಮೂಲಭೂತವಾದಂಥ ಸೌಲಭ್ಯಗಳು ಬೇಕು, ಎಲ್ಲ ಮೂಲಭೂತವಾದಂಥ ಸೌಲಭ್ಯಗಳನ್ನು ಮಂಜುನಾಥ್ ರೇವಣ್ಕರ್ ಅವರು ಈ ವಿದ್ಯಾಸಂಸ್ಥೆಗೆ ಒದಗಿಸಿಕೊಟ್ಟಿದ್ದಾರೆ. ಅದರಿಂದಾಗಿ ಅವರನ್ನು ನಾನು ಪ್ರಥಮವಾಗಿ ಆ ರೀತಿಯಾದಂತಹ ಒಂದು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಗ್ರಾಮೀಣ ಪ್ರದೇಶದ ಜನಗಳ ಮಕ್ಕಳಿಗೆ ಕೊಡಬೇಕು ಎನ್ನುವಂತಹ ಒಂದು ಸದುದ್ದೇಶ ಉಂಟಲ್ಲ, ಆ ಸದುದ್ದೇಶಕ್ಕಾಗಿ ನಾನು ಅವರನ್ನು ಪ್ರಥಮವಾಗಿ ಪ್ರೀತಿಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಇಲ್ಲದೇ ಇದ್ದರೆ ಮಂಗಳೂರಿನಲ್ಲಿ ಅವರಿಗೇನು ದೊಡ್ಡ ಒಂದು ಉದ್ಯಮವನ್ನು ಸ್ಥಾಪಿಸಿ ಎಷ್ಟೋ ಲಾಭ ಸಂಪಾದನೆಯನ್ನು ಮಾಡಬಹುದಿತ್ತು, ಯಾರು ಮಂಜುನಾಥ್ ರೇವಣ್ಕರ್ರಿಗೆ. ಅದಕ್ಕೆ ಅವರು ಕೈ ಹಾಕಲಿಕ್ಕೆ ಹೋಗಲಿಲ್ಲ. ಆದ್ದರಿಂದ ಅದು ಅವರ ಒಳ್ಳೆಯ ಸಾಧನೆ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ತುಂಬ ಇಷ್ಟಪಡ್ತಾ ಇದ್ದೇನೆ. ಇನ್ನೊಂದು, ಈ ವಿದ್ಯಾಸಂಸ್ಥೆಯಲ್ಲಿ ಎಲ್ಲ ಸೌಲಭ್ಯಗಳಿದ್ದರೆ ಸಾಕಾಗೋದಿಲ್ಲ, ಎಲ್ಲ ಮೂಲಭೂತವಾದ ಸೌಕರ್ಯಗಳನ್ನು ಅವರು ಮಾಡಿಕೊಟ್ರೆ ಸಾಕಾಗುವುದಿಲ್ಲ. ಅಲ್ಲಿ ವಿದ್ಯಾಸಂಸ್ಥೆ ಒಂದು ಒಳ್ಳೆಯ ವಿದ್ಯಾಸಂಸ್ಥೆ ಆಗಬೇಕಾಗಿದ್ದರೆ ಅಲ್ಲಿ ಒಳ್ಳೆಯ ಶಿಕ್ಷಕರು ಇರಬೇಕು. ಶಿಕ್ಷಕರು ಹೇಗಿರಬೇಕು ಅಂತ JP ರಾಜರತ್ನಮರ ಒಂದು ಮಾತು ಇಲ್ಲಿ ಸಂದರ್ಭದಲ್ಲಿ ನೆನಪಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಶಿಕ್ಷಕರು ಅಂದರೆ ವಿಷಯಜ್ಞಾನ ಇಲ್ಲದ ಶಿಕ್ಷಕ, ವಿಷಯಜ್ಞಾನ ಇಲ್ಲದೆ ಒಳ್ಳೆಯ ರೀತಿ ಅಂದರೆ ಒಳ್ಳೆಯ ವಿಷಯಜ್ಞಾನ ಇರಬೇಕು. ಒಳ್ಳೆಯ ವಿಷಯಜ್ಞಾನದೊಂದಿಗೆ ಒಳ್ಳೆಯ ರೀತಿಯಲ್ಲಿ ಬೋಧನೆ ಮಾಡುವಂಥ ಶಿಕ್ಷಕರು ಇರಬೇಕು. ಆವಾಗ ಏನಾಗ್ತದೆ ಅಂದರೆ ಆ ಶಿಕ್ಷಕರು ಮಕ್ಕಳ ಮನಸ್ಸಿಗೆ ಹತ್ತಿರ ಆಗ್ತಾರೆ. ಅಂತಹ ಒಳ್ಳೆಯ ಶಿಕ್ಷಕರು ಈ ವಿದ್ಯಾಸಂಸ್ಥೆಯಲ್ಲಿ ಇದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಅಭಿಮಾನ ಆಗ್ತಾ ಉಂಟು. ಸುಮಾರು 28ಕ್ಕಿಂತ ಹೆಚ್ಚು ಇಲ್ಲಿ ಅಧ್ಯಾಪಕರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಅವರು ಒಳ್ಳೆಯ ಬೋಧನೆ ಮಾಡ್ತಾ ಇದ್ದಾರೆ. ಅದರೊಟ್ಟಿಗೆ ಮಕ್ಕಳನ್ನು ತಮ್ಮ ಮನೆಯ ಮಕ್ಕಳ ಹಾಗೆ ನೋಡಿಕೊಂಡು ಅವರನ್ನು ಆರೈಕೆ ಮಾಡ್ತಾ ಇದ್ದಾರೆ. ಇದು ಬಹಳ ಒಳ್ಳೆಯ ಒಂದು ಶುಭ ಲಕ್ಷಣ ಅಂತ ಹೇಳಿದರೂ ಕೂಡ ಖಂಡಿತ ಅದು ತಪ್ಪಾಗಲಿಕ್ಕಿಲ್ಲ. ಇಂತಹ ಒಂದು ಪ್ರಯತ್ನದಿಂದಾಗಿ ವರ್ಷಪೂರ್ತಿ ಪ್ರತಿ ವರ್ಷವೂ ಕೂಡ ಒಳ್ಳೆಯ ಫಲಿತಾಂಶ ಬರ್ತಾ ಉಂಟು. ಒಳ್ಳೆಯ ಫಲಿತಾಂಶವನ್ನು ಈ ವಿದ್ಯಾಸಂಸ್ಥೆ ಪಡೀತಾ ಉಂಟು. 96% ಯಾರು ಹೆಚ್ಚಿಗೆ ಪಡೀತಾರೋ ಅವರಿಗೆ ನಮ್ಮ ಮಂಜುನಾಥ್ ರೇವಣ್ಕರ್ ಅವರು ಫ್ರೀ ಎಜುಕೇಷನನ್ನು ಕೂಡ ಕೊಡ್ತಾ ಇದ್ದಾರೆ. ಅದು ಬಹಳ ಒಳ್ಳೆಯ ಕೆಲಸ. ಅದು ಫ್ರೀ ಎಜುಕೇಷನ್ ಕೊಡ್ತಾ ಇದ್ದಾರೆ. ಒಂದಷ್ಟು ಮಕ್ಕಳಿಗೆ ಆರ್ಥಿಕವಾದ ತೊಂದರೆ ಇರುವಂತಹ ಮಕ್ಕಳನ್ನು ಗುರುತಿಸಿ ಅವರನ್ನು ದತ್ತು ತಗೊಂಡು ಅವರಿಗೂ ಕೂಡ ಶಿಕ್ಷಣ ಕೊಡುವಂಥ ಕೆಲಸವನ್ನು ಮಂಜುನಾಥ್ ರೇವಣ್ಕರ್ ಅವರು ಮಾಡ್ತಾ ಇದ್ದಾರೆ. ಮಾತ್ರ ಅಲ್ಲದೆ ವಿಶೇಷವಾಗಿ ಕೋಚಿಂಗ್ ಕೂಡ ಕೊಡಿಸ್ತಾ ಇದ್ದಾರೆ. ಮಕ್ಕಳಿಗೆ ಶಿಕ್ಷಣಕ್ಕೆ ತೊಂದರೆ ಆಗಬಾರ್ದು, ಅವರ ಶಿಕ್ಷಣ ಒಳ್ಳೆಯ ರೀತಿಯಲ್ಲಿ ಮುಂದುವರಿಬೇಕು ಅಂತ. ನಾವು ಈಗ ಎಕ್ಸ್ಪರ್ಟ್ನಲ್ಲೆಲ್ಲ ನೋಡ್ತಾ ಇದ್ದೇವೆ, 98%, 99% ಎಲ್ಲ ತಗೊಂಡಂಥ ವಿದ್ಯಾರ್ಥಿಗಳಿಗೆ ಅವರು ಕೋಚಿಂಗ್ ಕೊಡ್ತಾ ಇದ್ದಾರೆ. ಇದಲ್ಲ, ಇದು 25%, 30% ತಗೊಂಡವರಿಗೂ ಕೂಡ ಕೋಚಿಂಗ್ ಕೊಟ್ಟು ಅವರನ್ನು ಮೇಲೆ ತರತಕ್ಕಂಥ ಕೆಲಸವನ್ನು ಮಾಡುವಂಥದ್ದು ಈ ವಿದ್ಯಾಸಂಸ್ಥೆಯ ಬಹುದೊಡ್ಡ ಸಾಧನೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅಂಥ ರೀತಿಯಲ್ಲಿ ಶ್ರದ್ಧೆಯಿಂದ ಅವರು ಕಲಿಸಿದ್ದರಿಂದಾಗಿ ಈ ಸಂಸ್ಥೆಯಲ್ಲಿ ಒಳ್ಳೆಯ ಫಲಿತಾಂಶ ಬರ್ತಾ ಉಂಟು. ಮಾತ್ರ ಅಲ್ಲದೆ ವಿಶೇಷವಾದ ಕೋಚಿಂಗ್ ಕೂಡ ಕೊಡ್ತಾ ಇದ್ದಾರೆ. ಅದು ನೀಟ್ ಆಗಿರ್ಬೋದು, CET ಆಗ್ಬೋದು, ಎಲ್ಲಕ್ಕೂ ವಿಶೇಷವಾದಂಥ ಕೋಚಿಂಗ್ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಆದ ಕಾರಣ ಒಳ್ಳೆಯ ಫಲಿತಾಂಶದೊಂದಿಗೆ ಈ ವಿದ್ಯಾಸಂಸ್ಥೆ ಬೆಳೆದು ಬಂದಿದೆ. ಇನ್ನೊಂದು ಇಲ್ಲಿ ಹೇಳಬೇಕಾದಂಥ ಒಂದು ವಿಚಾರ ಏನು ಅಂತಂದರೆ, ಒಂದು ಮಾತು ಉಂಟು, ವಿದ್ಯಾರ್ಥಿಗಳೆಂದರೆ ಭತ್ತ ಬೆಳೆಯುವ ಗದ್ದೆಗಳಾಗಬೇಕೇ ವಿನಃ ಭತ್ತ ತುಂಬಿಸುವ ಗೋಣಿ ಚೀಲಗಳಾಗಬಾರ್ದು ಅಂತ. ವಿದ್ಯಾರ್ಥಿಗಳು ಭತ್ತ ತುಂಬಿಸುವ ಗೋಣಿ ಚೀಲಗಳಾಗಬಾರ್ದು, ವಿದ್ಯಾರ್ಥಿಗಳು ಭತ್ತ ಬೆಳೆಯುವ ಗದ್ದೆಗಳಾಗಬೇಕು ಎನ್ನುವಂಥ ಸದುದ್ದೇಶದಿಂದ ನಮ್ಮ ರೇವಣ್ಕರ್ ಅವರು ಇಲ್ಲಿ ಎಲ್ಲ ಸಂಗೀತ, ಸಾಹಿತ್ಯ, ಕಲಾ ಚಟುವಟಿಕೆಗಳನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಮಕ್ಕಳು ಎಲ್ಲ ರೀತಿಯಲ್ಲಿ ಏನು ಮಾಡ್ತಾರೆ, ಅದರಲ್ಲಿ ಭಾಗವಹಿಸಿಕೊಂಡು ಬಹಳ ಸಂತೋಷದಿಂದ ಈ ಚಟುವಟಿಕೆಗಳನ್ನೆಲ್ಲ ನಡೆಸ್ತಾ ಇದ್ದಾರೆ. ಮುಖ್ಯವಾಗಿ ಒಂದು ಮೋಹನ ಆಳ್ವರ ಹಾಗೆ ಇಲ್ಲಿ ಪ್ರತಿ ವರ್ಷವೂ ಇಲ್ಲೊಂದು ಉತ್ಸವ ನಡೀತಾ ಉಂಟು, ಸೂರಜ್
ಸೂರಜ್ ಕಲಾಸಿರಿ ಎನ್ನುವಂಥ ಉತ್ಸವ ಭಾಳ ಹಿಂದಿನಿಂದಲೂ ನಡೀತಾ ಇತ್ತು. ಕೊರೋನಾದ ನಂತರ ಸ್ವಲ್ಪ ಅದಕ್ಕೆ ತೊಂದರೆ ಆಗಿ ಅದು ನಿಂತು ಹೋಗಿತ್ತು. ಇನ್ನು ಇದಕ್ಕೆ ಪುನಶ್ಚೇತನ ಕೊಡುವತಕ್ಕಂಥ ಕೆಲಸವನ್ನು ಕೂಡ ಇನ್ನು ಅವರು ಮಾಡ್ತಾರೆ. ಯಾಕೆ ಅಂತಂದರೆ ಅದರ ಉದ್ದೇಶ ಬೇರೆ ಬೇರೆ ರಾಜ್ಯಗಳಲ್ಲಿ ಇರತಕ್ಕಂತಹ ಏನು ಕಲಾವಿದರಿದ್ದಾರೆ, ಆ ಕಲಾವಿದರಲ್ಲಿ ಇರತಕ್ಕಂಥ ಏನು ಪ್ರತಿಭೆಗಳಿದೆ ಅದನ್ನು ಈ ವೇದಿಕೆಗೆ ತರುವಂಥದ್ದು ಅವರ ಒಂದು ಉದ್ದೇಶ. ಅದನ್ನು ಕೂಡ ಅವರು ಮಾಡ್ತಾರೆ. ಮಕ್ಕಳ ಪ್ರತಿಭೆಗಳಿಗೂ ಕೂಡ ಇಲ್ಲಿ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಸಂಗೀತ, ಸಾಹಿತ್ಯ, ಕಲಾ ಚಟುವಟಿಕೆಗಳು ನಿರಂತರವಾಗಿ ಇಲ್ಲಿ ನಡೀತಾ ಇದೆ. ವಿದ್ಯೆಯ ಜೊತೆಗೆ ಇಂತಹ ಒಂದು ಒಳ್ಳೆಯ ವಿದ್ಯಾಸಂಸ್ಥೆಯಲ್ಲಿ ನೀವು ವಿದ್ಯಾಭ್ಯಾಸವನ್ನು ಪಡೀತಾ ಇರುವಂತಹದ್ದೇ ನಿಮ್ಮ ದೊಡ್ಡ ಭಾಗ್ಯ, ಅದು ಒಂದು ಅಭಿಮಾನ ಅಂತ ನಾನು ಇಲ್ಲಿ ಹೇಳಿಕೊಂಡು, ಇಂತಹ ಒಂದು ಒಳ್ಳೆಯ ವಿದ್ಯಾಸಂಸ್ಥೆ ಇಂದು ಜ್ಞಾನಾಗಮನ ವಿಕಾಸ ಎನ್ನುವಂತಹ ಒಂದು ಒಳ್ಳೆಯ ಕಾರ್ಯಕ್ರಮದೊಂದಿಗೆ ಈ ವರ್ಷ ಮುನ್ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಈ ವಿದ್ಯಾಸಂಸ್ಥೆ ಮತ್ತಷ್ಟು ಹೆಚ್ಚು ವಿದ್ಯಾರ್ಥಿಗಳನ್ನು ಪಡೆಯುವಲ್ಲಿ, ಒಳ್ಳೆಯ ವಿದ್ಯೆಯನ್ನು ಕೊಡ್ತಕ್ಕಂಥದ್ದು ಮತ್ತು ಒಳ್ಳೆಯ ಒಂದು ಕಾರ್ಯಕ್ರಮಗಳನ್ನು ನಡೆಸುವಂಥದ್ದಕ್ಕೆ ಈ ಸಂಸ್ಥೆ ಬದ್ಧವಾಗಲಿ. ಅದಕ್ಕೆ ಬೇಕಾದಂತಹ ಎಲ್ಲ ಶಕ್ತಿ ಸಾಮರ್ಥ್ಯಗಳನ್ನು ನಾವು ಆರಾಧಿಸಿಕೊಂಡು ಬಂದಂತಹ ಭಗವಂತನು ನೀಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸಿ ನನ್ನ ಮಾತು ನಿಲ್ಲಿಸಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.